ನಾನ್ ಅಲೈನ್ಡ್ ಮೂಮೆಂಟ್. ನೋಡಿ, ಏನಿದು ನಾನ್ ಅಲೈನ್ಡ್ ಮೂಮೆಂಟ್ ಅಂದರೆ ನೋಡೋಣ. ದಿ ವರ್ಲ್ಡ್ ವಾಸ್ ಡಿವೈಡೆಡ್ ಇಂಟು 2 ಪವರ್ ಬ್ಲಾಕ್ಸ್ ಆಫ್ಟರ್ ದಿ ಎಂಡ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್. ನೋಡಿ, ಸೆಕೆಂಡ್ ವರ್ಲ್ಡ್ ವಾರ್ ನಡೆಯೋದಕ್ಕೂ ಮೊದಲು ಅಥವಾ ನಡೆಯೋ ಟೈಮಲ್ಲಿ ಏನಾಗಿರುತ್ತೆ, ರಷ್ಯಾದವರು ಅಮೇರಿಕಾದವರು ತುಂಬ ಫ್ರೆಂಡ್ ಆಗಿರ್ತಾರೆ. ಆದರೆ ಒನ್ಸ್ 1945 ವಾರ್ ಎಂಡ್ ಆದಮೇಲೆ, ಸೆಕೆಂಡ್ ವರ್ಲ್ಡ್ ವಾರ್ ಎಂಡ್ ಆಗಿ ರಷ್ಯಾದವರು ಅಮೇರಿಕಾದವರೆಲ್ಲ ಒಂದೇ ಗ್ರೂಪಲ್ಲಿದ್ದರು, ಇವರೆಲ್ಲ ಗೆದ್ದುಬಿಡ್ತಾರೆ. ಆಮೇಲೆ ಏನಾಯಿತು, ಅಮೇರಿಕಾಗೂ ಮತ್ತು ರಷ್ಯಾಗೂ ಒಂದು ಸ್ವಲ್ಪ ಡಿಫ್ರೆನ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಮೇರಿಕಾ ಗ್ರೂಪ್ ಬಂದು ರಷ್ಯಾ ಗ್ರೂಪ್ ಅಂತ ಸ್ಟಾರ್ಟ್ ಆಯಿತು. ಯಾವ್ಯಾವ ದೇಶಗಳು ಡೆಮೋಕ್ರೆಟಿಕ್ ಆಗಿರುತ್ತೆ, ಡೆಮೋಕ್ರೆಟಿಕ್ ಅಂದರೆ ಎಲೆಕ್ಷನ್ಸ್ಗಳು ನಡೆಯೋದು, ವೋಟ್ಗಳು ಹಾಕೋದು, ಈ ರೀತಿ, ಓಕೆ, ಡೆಮೋಕ್ರೆಟಿಕ್ ಕಂಟ್ರೀಸ್ ಅಂತ. ಇಂಥವೆಲ್ಲ ಬಂದು ಅಮೇರಿಕಾ ಅಂಡರ್ಗೆ ಬಂತು. ಅಮೇರಿಕಾ ಅಂಡರ್ ಅಂದರೆ ಫುಲ್ ಏನು ಸರೆಂಡರ್ ಆಗಿಬಿಡೋ ಥರ ಎಲ್ಲ, ಅಮೇರಿಕಾಗೆ ಫ್ರೆಂಡ್ ಆಗೋದು ತುಂಬ, ಆ ರೀತಿ ಅಮೇರಿಕಾ ಹೇಳೋ ಥರನೇ ಕೇಳೋದು, ಈ ರೀತಿ. ನೆಕ್ಸ್ಟು ಕಮ್ಯುನಿಸ್ಟ್ ಕಂಟ್ರೀಸ್ ಇರುತ್ತೆ, ಅಂದರೆ ಎಲ್ಲಿ ಡಿಕ್ಟೇಟರ್ಗಳಿರ್ತಾರೆ ಮತ್ತು ಎಲ್ಲಿ ಸೋಷಿಯಲಿಸಮ್ ಜಾಸ್ತಿ ಇರುತ್ತೆ ಅಥವಾ ಕ್ಯಾಪಿಟಲಿಸಮ್ ಒಪ್ಕೊಳ್ಳಲ್ಲ ಅಂಥ ದೇಶಗಳೆಲ್ಲ ಬಂದು ಕಮ್ಯುನಿಸ್ಟ್ ಕಂಟ್ರೀಸ್ ಅಂತ. ಅವರೆಲ್ಲರಿಗೂ ಲೀಡರ್ ಬಂದು ರಷ್ಯಾ ಆಗುತ್ತೆ. USSR ಅಂದರೆ ರಷ್ಯಾ ಅಂತಲೇ ಅಂದ್ಕೊಳ್ಳಿ, ಅದು ಇನ್ಡೆಪ್ತ್ ಹೋಗೋದು ಬೇಡ, ರಷ್ಯಾ USSR ಅಂದರೆ ಈ ರೀತಿ ಇರುತ್ತೆ. ಈ ಟೈಮಲ್ಲಿ ಏನಾಗುತ್ತೆ, ಇನ್ ದೋಸ್ ಡೇಸ್ ಇಂಡಿಯಾ ಫಾಲೋಡ್ ದಿ ಪಾಲಿಸಿ ಆಫ್ ಬೀಯಿಂಗ್ ನಾನ್ ಅಲೈನ್ಡ್ ಟು ದ ಐದರ್ ಆಫ್ ದೀಸ್ ಬ್ಲಾಕ್ಸ್. ನೋಡಿರಿ, ಅಮೆರಿಕದವ್ರು ಏನು ಅಂದ್ಕೊಳ್ತಾರೆ, ಇಂಡಿಯಾದಲ್ಲಿ ಎಲೆಕ್ಷನ್ಸ್ ಎಲ್ಲ ನಡೆಯುತ್ತೆ, ಡೆಮೋಕ್ರೆಟಿಕ್ ಕಂಟ್ರಿ ಇದು, ಇವರು ನಮ್ಗೆ ಪರವಾಗಿ ಇರ್ತಾರೆ, ನಮ್ಗೆ ಫ್ರೆಂಡ್ ಆಗಿರ್ತಾರೆ ಅಂತ ಅಮೆರಿಕದವರು ಅಂದ್ಕೊಂಡ್ರು. ಆದರೆ ರಷ್ಯಾದವ್ರು ಏನು ಅಂದ್ಕೊಂಡ್ರು, ಇಂಡಿಯಾದಲ್ಲಿ ಎಷ್ಟೊಂದು ಜನ ಲೀಡರ್ಸ್ಗೆಲ್ಲ ಸೋಷಿಯಲಿಸ್ಟ್ ಲೀನಿಂಗ್ಸ್ ಇದೆ, ಕಮ್ಯುನಿಸಮ್ ಅಂದರೆ ಇಷ್ಟ ಇದೆ, ಇವರೆಲ್ಲ ನಮಗೆ ಫ್ರೆಂಡ್ ಆಗಿರ್ತಾರೆ ಮತ್ತು ನಾವು ಇವ್ರಿಗೆಲ್ಲ ಎಷ್ಟೊಂದು ಸಪೋರ್ಟ್ ಮಾಡ್ತೀವಿ, ಆ ರೀತಿ ಅಂದ್ಕೊಂಡಿರ್ತಾರೆ. ಆದರೆ ಇಂಡಿಯಾದವ್ರು ಏನು ಮಾಡಿದ್ರು, ಯಾರಿಗೂ ಸಪೋರ್ಟ್ಗೆ ಹೋಗಲಿಲ್ಲ, ಯಾರಿಗೂ ಎನಿಮಿ ಆಗಲಿಲ್ಲ. ನಾವು ಮೂರನೇ ಒಂದು ಗ್ರೂಪ್ ಮಾಡ್ತೀವಿ, ನಾನ್ ಅಲೈನ್ಡ್ ಗ್ರೂಪ್ ಅಂತೇಳಿ. ಅಂದರೆ ಎಲ್ಲ ದೇಶಗಳು, ಯಾವ್ಯಾವ ದೇಶಗಳಿಗೆ ಅಮೇರಿಕಾ ಜೊತೆ ಇರೋಕ್ಕೂ ಇಷ್ಟ ಇಲ್ಲ ಮತ್ತು ರಷ್ಯಾ ಜೊತೆಗೆ ಇರೋಕ್ಕೂ ಇಷ್ಟ ಇಲ್ಲ, ನಮ್ಮ ಓನಾಗಿ ನಾವು ಇರ್ತೀವಿ ಅನ್ನೋಂಥವರೆಲ್ಲ ಬಂದು ಇಂಡಿಯನ್ ಲೀಡರ್ಶಿಪ್ ಅಂಡರಲ್ಲಿ ನಾನ್ ಅಲೈನ್ಡ್ ಗ್ರೂಪ್ ಅಂತ ಫಾರ್ಮ್ ಮಾಡ್ಕೊಳ್ತಾರೆ. ಇಟ್ ವಾಸ್ ಸಕ್ಸಸ್ಫುಲ್ ಇನ್ ಕಮಾಂಡಿಂಗ್ ದಿ ಫೈತ್ ಫ್ರಮ್ ಬೋತ್ ದಿ ಬ್ಲಾಕ್ಸ್. ನೋಡಿರಿ, ಅಂದರೆ ಏನಾಯಿತು, ಇದರಿಂದ ಇಂಡಿಯಾದವ್ರಿಗೆ ಬಂದು ಅಮೇರಿಕಾದವರು ಕೂಡ ಏನು ತೊಂದರೆ ಕೊಡ್ತಿರ್ಲಿಲ್ಲ, ರಷ್ಯಾದವರು ಏನು ತೊಂದರೆ ಕೊಡ್ತಿರಲ್ಲ, ಇಬ್ಬರು ಕೂಡ ನಮ್ಮಲ್ಲಿ ಗುಡ್ ಫೈತಲ್ಲಿ, ಒಳ್ಳೆ ಫೈತಲ್ಲೇ ಇದ್ದರು. ಇಟ್ ಸೆಕ್ಯೂರ್ಡ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಫ್ರಮ್ USA ಆ್ಯಂಡ್ ಸೆಕ್ಯೂರ್ಡ್ ಮಿಲಿಟರಿ ಏಡ್ ಫ್ರಮ್ USSR. ನಾವೇನು ಮಾಡಿದ್ವಿ, ಇಬ್ಬರ ಜೊತೆಗೆ ನಾವು ಅವ್ರಿಗೂ ಫ್ರೆಂಡ್ ಅಲ್ಲ ಇವ್ರಿಗೂ ಫ್ರೆಂಡ್ ಅಲ್ಲ ಅಂತೇಳ್ಬಿಟ್ಟು ಏನು ಮಾಡಿದ್ವಿ, ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಏನಿತ್ತು, ದುಡ್ಡು ಕಾಸು ಆ ರೀತಿ ಏನಾದರೂ ಇತ್ತು ಅಂದರೆ, ನಾವು ಸಾಲಗಳೆಲ್ಲ ತೊಗೊಳ್ಬೇಕು ಆ ಥರ ಇತ್ತು ಅಂದರೆ ಅಮೇರಿಕಾದಿಂದ ತೊಗೊಳ್ತಾ ಇದ್ವಿ. ಮಿಲಿಟ್ರಿಗೆ ಏನಾದರೂ ಅಂದರೆ ಟ್ಯಾಂಕ್ಸ್ ತೊಗೊಳ್ಬೇಕು, ಜೆಟ್ಸ್ ತೊಗೊಳ್ಬೇಕು, ಆ ರೀತಿ ಏನಾದರೂ ಇತ್ತು ಅಂದರೆ ಸೋವಿಯತ್ ಯೂನಿಯನ್ ಅಥವಾ ರಷ್ಯಾದಿಂದ ತೊಗೊಳ್ತಾ ಇದ್ವಿ. ಇಟ್ ಆಲ್ಸೋ ಡೆಲ್ಟ್ ಎವ್ರಿ ಇಂಟರ್ನ್ಯಾಷನಲ್ ಇವೆಂಟ್ ಇಂಡಿಪೆಂಡೆಂಟ್ಲಿ ಆ್ಯಂಡ್ ವೆಲ್ಕಮ್ಡ್ ಆರ್ ಕ್ರಿಟಿಸೈಸ್ಡ್ ಎನಿ ಇಶ್ಯೂ ಇಂಡಿಪೆಂಡೆಂಟ್ಲಿ. ಮತ್ತು ಇಂಡಿಯಾದವ್ರು ಇನ್ನೊಂದು ಏನು ಮಾಡಿದ್ರು ಅಂತ ಹೇಳಿದ್ರೆ, ಈಗ ಏನಾದರೂ ಒಂದು ಇಶ್ಯೂ ಬರುತ್ತೆ ಅಂದ್ಕೊಳ್ಳಿ, ಇಸ್ರೇಲ್ ಪ್ಯಾಲೆಸ್ತೀನ್ ಇಶ್ಯೂ ಅಂತ, ಅವಾಗ ಏನು ಮಾಡಿದ್ರು, ಅಮೇರಿಕಾ ಕಡೆ ಇರೋರು, ಅಮೇರಿಕಾ ಬ್ಲಾಕಲ್ಲಿ ಇರೋಂಥವ್ರೆಲ್ಲ ಬಂದು ಇಸ್ರೇಲಿಗೆ ಸಪೋರ್ಟ್ ಮಾಡೋರು, ಅಥವಾ ಈ ರಷ್ಯಾದ ಬ್ಲಾಕಲ್ಲಿರೋರೆಲ್ಲ ಬಂದು ಪ್ಯಾಲೆಸ್ತೀನಿಗೆ ಸಪೋರ್ಟ್ ಮಾಡೋರು. ಆದರೆ ಇಂಡಿಯಾದವ್ರು ಏನು ಹೇಳಿದ್ರು, ನಾವು ಆ ಥರ ಮಾಡಲ್ಲ, ನಮಗೆ ಏನು ಅನ್ನಿಸ್ತು, ನಮಗೆ ಪ್ಯಾಲೆಸ್ತೀನ್ ಕಡೆ ನ್ಯಾಯ ಇದೆ ಅನ್ನಿಸ್ತು, ಅದಕ್ಕೆ ನಾವು ಪ್ಯಾಲೆಸ್ತೀನಿಗೆ ಸಪೋರ್ಟ್ ಮಾಡ್ತೀವಿ, ಆ ರೀತಿಯೆಲ್ಲ ಹೇಳಿದ್ರು. ಅಂದರೆ ಇಂಡಿಪೆಂಡೆಂಟಾಗಿ ನಾವು ನೀವು ಹೇಳಿದ್ರಿ ಅಂತ ನಾವು ಮಾಡ್ತಾ ಇಲ್ಲ, ನಮಗೆ ಇದು ಒಳ್ಳೇದು ಅನ್ನಿಸ್ತು, ಇದು ಮಾಡ್ತಾಯಿದ್ವಿ. ಅದೇ ರೀತಿ ಇನ್ನೊಂದು ಯಾವುದೋ ಇಶ್ಯೂಲ್ಲಿ ಬಂದು ಅಮೆರಿಕಾಗೆ ಸಪೋರ್ಟ್ ಮಾಡ್ತಾರೆ, ಇನ್ನೊಂದು ಇಶ್ಯೂಲ್ಲಿ ಬಂದು ರಷ್ಯಾಗೆ ಸಪೋರ್ಟ್ ಮಾಡ್ತಾರೆ. ಈ ರೀತಿ ನಮ್ಗೆ ಯಾವುದು ನ್ಯಾಯ ಅನಿಸುತ್ತೆ ಅದಕ್ಕೆ ಮಾತ್ರ ನಾವು ಸಪೋರ್ಟ್ ಮಾಡ್ತೀವಿ ಅಂತ. ದಿ ಕ್ರೆಡಿಟ್ ಆಫ್ ಕ್ರಿಯೇಟಿಂಗ್ ಅನ್ ಇಂಡಿಪೆಂಡೆಂಟ್ ಪಾಲಿಸಿ ಆಫ್ ಬೀಯಿಂಗ್ ನಾನ್ ಅಲೈನ್ಡ್ ಆ್ಯಂಡ್ ಮೇಕಿಂಗ್ ಇಟ್ ಪಾರ್ಟ್ ಆಫ್ ಫಾರಿನ್ ಪಾಲಿಸಿ ಗೋಸ್ ಟು ಇಂಡಿಯಾ. ನೋಡಿ, ಮೊದಲನೇದಾಗಿ ಇಂಡಿಪೆಂಡೆಂಟ್ ಪಾಲಿಸಿನ ಮೇಂಟೈನ್ ಮಾಡಿಕೊಂಡು ನಾವು ಯಾರ ಜೊತೆನೂ ಅಲೈನ್ ಆಗಲ್ಲ ಅಂತೆಲ್ಲ ಹೇಳಿದ್ದು ಮೊದಲು ದೇಶ ಬಂದು ಇಂಡಿಯಾದವರೇ. ಆಫ್ಟರ್ ನೆಹರು, ದಿ ಪ್ರೈಮ್ ಮಿನಿಸ್ಟರ್ಸ್ ಲೈಕ್ ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ ಫಾಲೋಡ್ ದಿ ಪ್ರಿನ್ಸಿಪಲ್ ಆಫ್ ಐ ಫಾರ್ ಎನ್ ಐ ಇನ್ ಫಾರಿನ್ ಪಾಲಿಸಿ. ನೋಡಿ, ನೆಹರು ಅವ್ರು ಆದಮೇಲೆ ಬಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಇರ್ಬೋದು, ಇಂದಿರಾ ಗಾಂಧಿ ಅವರು ಇರ್ಬೋದು, ಇವರೆಲ್ಲ ಬರ್ತಾರೆ. ಇವ್ರು ಯಾವ ರೀತಿ ಫಾರಿನ್ ಪಾಲಿಸಿ ಚೇಂಜ್ ಮಾಡ್ಕೊಳ್ತಾರೆ ಅಂದರೆ, ಐ ಫಾರ್ ಎನ್ ಐ ಅನ್ನೋ ಪ್ರಿನ್ಸಿಪಲ್ಲು ತೊಗೊಳ್ತಾರೆ. ಅಂದರೆ ನೀವು ನಮ್ಗೆ ಒಳ್ಳೇದು ಮಾಡಿದ್ರೆ ನಾವು ನಿಮ್ಗೆ ಒಳ್ಳೇದು ಮಾಡ್ತೀವಿ, ನ್ಯಾಯ ಧರ್ಮ ಅದೆಲ್ಲ ಇಲ್ಲ. ನೀವು ನಮ್ಗೆ ಒಳ್ಳೇದು ಮಾಡಿದ್ರೆ ನಾವು ನಿಮ್ಗೆ ಒಳ್ಳೇದು ಮಾಡ್ತೀವಿ, ನೀವು ನಮಗೆ ಕೆಟ್ಟದ್ದು ಮಾಡಿದ್ರೆ ನಾವು ನಿಮಗೆ ಕೆಟ್ಟದ್ದು ಮಾಡ್ತೀವಿ, ಅಷ್ಟೇ ಸಿಂಪಲ್ಲು. ನಾವು ನೀವು ನ್ಯಾಯ ಇದೆ ಅಂದ್ಬಿಟ್ಟು ನಮಗೆ ಕೆಟ್ಟದ್ದು ಮಾಡೋರ್ಗೂ ಒಳ್ಳೇದೇ ಮಾಡೋದು ಆ ರೀತಿಯೆಲ್ಲ ಮಾಡಲ್ಲ ಅಂದರು. ದಿ ವಾರ್ಸ್ ಹೆಲ್ಡ್ ಇನ್ 1965 ಆ್ಯಂಡ್ 1971 ವಿತ್ ಪಾಕಿಸ್ತಾನ್ ವೇರ್ ಗೈಡೆಡ್ ಬೈ ದಿಸ್ ಪಾಲಿಸಿ. ಅದಕ್ಕೇ 1965 ಮತ್ತು 1971 ಏನು ಪಾಕಿಸ್ತಾನ ಜೊತೆ ಯುದ್ಧ ನಡೆಯುತ್ತೆ, ಅದರದ್ದು ಪಾಲಿಸಿ, ಈ ಫಾರಿನ್ ಪಾಲಿಸಿನೇ ಕಾರಣ ಆಗಿದ್ದು. ಯಾಕೆಂತೇಳಿದ್ರೆ ಮಾಮೂಲಿಯಾಗಿ ವಾರ್ ಅಂತೇಳಿದ್ರೆ ಮಾತುಕತೆ ಆಡೋದು, ನ್ಯಾಯ ಧರ್ಮ ಅವೆಲ್ಲ ಮಾತಾಡ್ತಾಯಿದ್ರು. ಇಲ್ಲೇನು ಹೇಳಿದ್ರು, ನೀವು ನಮ್ಮನ್ನ ಅಟ್ಯಾಕ್ ಮಾಡಿಲ್ಲ ಅಂದರೆ ನಾವು ನಿಮ್ಮನ್ನ ಅಟ್ಯಾಕ್ ಮಾಡಲ್ಲ, ನೀವು ಅಟ್ಯಾಕ್ ಮಾಡಿದ್ರಿ ಅಂದರೆ ನಾವು ನಿಮ್ಮನ್ನ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು 1965 ಅದೇ ರೀತಿ ಆಯಿತು. ಮತ್ತು 1971 ಬಾಂಗ್ಲಾದೇಶ್ ಇದೆಯಲ್ಲ, ಅದು ಕೂಡ ಪಾಕಿಸ್ತಾನ್ ಪಾರ್ಟ್ ಆಗಿತ್ತು, ಅದ್ರ ಲಿಬ್ರೇಷನಲ್ಲಿ ಕೂಡ ಇಂಡಿಯಾ ಆ್ಯಕ್ಟಿವ್ ರೋಲು ಪ್ಲೇ ಮಾಡ್ತು.
ಲೇಟರ್ ದಿ ಪ್ರೈಮ್ ಮಿನಿಸ್ಟರ್ ಅಟಲ್ ಬಿಹಾರಿ ವಾಜಪೇಯಿ ಟ್ರೈ ಟು ರಿಫಾರ್ಮ್ ಅವರ್ ಫಾರಿನ್ ಪಾಲಿಸಿ ಆ್ಯಂಡ್ ಸ್ಟ್ರೈವ್ ಟು ಹ್ಯಾವ್ ಬೆಟರ್ ರಿಲೇಷನ್ಶಿಪ್ ವಿತ್ ಪಾಕಿಸ್ತಾನ್. ಆಮೇಲೆ ಒಬ್ಬರು ಪ್ರೈಮ್ ಮಿನಿಸ್ಟರ್ ಬರ್ತಾರೆ ಅಟಲ್ ಬಿಹಾರಿ ವಾಜಪೇಯಿ ಅಂತ ಹೇಳ್ಬಿಟ್ಟು. ಇವ್ರು ಬಂದು ಏನು ಮಾಡ್ತಾರೆ, ಈ ಫಾರಿನ್ ಪಾಲಿಸಿಯಲ್ಲಿ ಒಂದು ಸ್ವಲ್ಪ ರಿಫಾರ್ಮ್ ತರ್ತೀನಿ ಅಂತ ಹೇಳ್ಬಿಟ್ಟು ಇಂಡಿಯಾ ಪಾಕಿಸ್ತಾನ್ ಫ್ರೆಂಡ್ ಆಗಿರಬೇಕು, ನಾವೆಲ್ಲ ಅಣ್ಣ ತಮ್ಮಂದ್ರ ಥರ ಇರಬೇಕು, ಜಗಳ ಆಡಬಾರ್ದು ಅಂತೇಳಿ ಇಲ್ಲಿಂದ ಅಲ್ಲಿಗೆ ಒಂದು ಬಸ್ ಥರ ಎಲ್ಲ ಮಾಡಿಬಿಟ್ಟು ಇಂಡಿಯಾ ಪಾಕಿಸ್ತಾನ ಮಧ್ಯೆ ಬಸ್ ಓಡಾಡೋ ಥರ ಈ ಥರ ಎಲ್ಲ ಮಾಡ್ತಾರೆ, ತುಂಬ ಟ್ರೈ ಮಾಡ್ತಾರೆ. ಆದರೆ ಪಾಕಿಸ್ತಾನವರು ಮತ್ತೆ ಅವರು ಬುದ್ಧಿ ತೋರಿಸ್ಬಿಟ್ಟು ಕಾರ್ಗಿಲ್ಲಲ್ಲಿ ನಮ್ಮನ್ನ ಅಟ್ಯಾಕ್ ಮಾಡ್ತಾರೆ ಈ ರೀತಿ. ಓಕೆ, ಇದೇನೇ ನಾನ್ ಅಲೈನ್ಡ್ ಮೂಮೆಂಟ್ ಅಂದರೆ. ನೆಕ್ಸ್ಟ್ ಬಂದು ಆ್ಯಂಟಿ ಇಂಪೀರಿಯಲಿಸಮ್ ಅಂತ. ನೋಡಿ, ಇಂಪೀರಿಯಲಿಸಮ್ ಅಂತ ಹೇಳಿದ್ರೆ ಏನು ಅಂದರೆ, ಈಗ ಒಂದು ಬ್ರಿಟನ್ ಅಂತ ಒಂದು ದೇಶ ಇರುತ್ತೆ, ಒಂದು ದೊಡ್ಡ ದೇಶ. ಅವರು ಎಲ್ಲ ದೇಶನೂ ಆಕ್ಯುಪೈ ಮಾಡ್ಕೊಂಡು ಈಗ ಇಂಡಿಯನ್ ಇರ್ಬೋದು, ಅಥವಾ ಚೈನಾದಲ್ಲಿ ಕೆಲವು ಪಾರ್ಟ್ಸ್, ಹಾಂಗ್ಕಾಂಗ್ ಥರ ಪಾರ್ಟ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ಕ್ಯಾಂಬೋಡಿಯಾ ಇರ್ಬೋದು, ವಿಯೆಟ್ನಾಮ್ ಇರ್ಬೋದು, ಈ ಥರ ದೇಶಗಳನ್ನ, ಬರೀ ಇಂಗ್ಲೆಂಡ್, ಫ್ರಾನ್ಸ್ ಈ ಥರ ಎಲ್ಲ ದೇಶ ಅದನ್ನು ಮಾಡಿಕೊಂಡು ಇವ್ರು ರೂಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಅದನ್ನು ಇಂಪೀರಿಯಲಿಸಮ್ ಅಂತ ಕರೆಯೋದು. ಆ್ಯಂಟಿ ಇಂಪೀರಿಯಲಿಸಮ್ ಅಂದರೆ ಇಂಡಿಯಾ ಅದಕ್ಕೆ ವಿರೋಧವಾಗಿ, ಈ ಇಂಪೀರಿಯಲಿಸಮ್ ಏನಿದೆ ಅದಕ್ಕೆ ವಿರೋಧ ನಾವು ಅನ್ನೋ ಥರ. ದಿ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ ಅಪೋಸಸ್ ಇಂಪೀರಿಯಲಿಸಮ್. ನಮ್ಮ ಇಂಡಿಯನ್ ಫಾರಿನ್ ಪಾಲಿಸಿ ಏನು ಮಾಡುತ್ತೆ, ಈ ಇಂಪೀರಿಯಲಿಸಮ್ನ ಅಪೋಸ್ ಮಾಡುತ್ತೆ. ಒಂದು ದೇಶದ ಮೇಲೆ ಇನ್ನೊಂದು ದೇಶದವ್ರು ಹೋಗಿ ದಬ್ಬಾಳಿಕೆ ಮಾಡೋದು ಆ ರೀತಿ ಎಲ್ಲ ಇಲ್ಲ ಅಂತ. Imperialism is an attempt by a sovereign country to take over another sovereign country with the intention of ruling it for its personal gains. ನಾನು ಹೇಳಿದ್ನಲ್ಲ ಏನು ಇಂಪೀರಿಯಲಿಸಮ್ ಅಂದರೆ, ಈಗ ಒಂದು ಸಾವರಿನ್ ಕಂಟ್ರಿ, ಈಗ ಬ್ರಿಟನ್ ಥರ ಒಂದು ದೇಶ ಇನ್ನೊಂದು ಸಾವರಿನ್ ಕಂಟ್ರಿನ, ಇಂಡಿಯಾ ಇರ್ಬೋದು, ಕ್ಯಾಂಬೋಡಿಯಾ ಇರ್ಬೋದು, ಈ ಥರ ಒಂದು ಸಾವರಿನ್ ಕಂಟ್ರಿನ ಅಟ್ಯಾಕ್ ಮಾಡಿಬಿಟ್ಟು ಅಥವಾ ಟೇಕ್ ಓವರ್ ಮಾಡಿಕೊಂಡು ಅದರ ಅಡ್ಮಿನಿಸ್ಟ್ರೇಷನ್ ಎಲ್ಲ ಇದ್ರ ಪರ್ಸ್ನಲ್ ಯೂಸ್ಗೋಸ್ಕರ, ಅಂದರೆ ಬ್ರಿಟನ್ಗೆ ಒಳ್ಳೇದಾಗೋದಕ್ಕೋಸ್ಕರ ಇದನ್ನು ರೂಲ್ ಮಾಡೋದು ತಪ್ಪು ಅಂತೇಳಿ. ಓಕೆ, ಇಟ್ ವಾಸ್ ನ್ಯಾಚುರಲ್ ಫಾರ್ ಇಂಡಿಯಾ ವಿಚ್ ಗೈನ್ಡ್ ಇಟ್ಸ್ ಇಂಡಿಪೆಂಡೆನ್ಸ್ ಫ್ರಮ್ ಎನ್ ಇಂಪೀರಿಯಲ್ ಕಂಟ್ರಿ ಟು ಅಪೋಸ್ ಸಚ್ ಮೂವ್ಸ್ ಆಫ್ ಅದರ್ ಕಂಟ್ರೀಸ್. ನೋಡಿ, ಈ ಥರ ಇದೇನು ತುಂಬ ಯಾರಿಗೂ ಏನು ಸರ್ಪ್ರೈಸ್ ಏನಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇಂಡಿಯಾ ಕೂಡ ನಾವು ಎಷ್ಟೊಂದು ಬ್ರಿಟಿಷ್ ಅವರು ರೂಲಲ್ಲಿ ಇದ್ದಿದ್ದರಿಂದ ಇಂಡಿಪೆಂಡೆನ್ಸ್ಗೋಸ್ಕರ ಹೋರಾಟ ಮಾಡ್ತಾಯಿದ್ವಿ. ಅಂದರೆ ಏನು, ಈ ಇಂಪೀರಿಯಲಿಸಮ್ ಏನು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಬ್ರಿಟಿಷ್ ಅವರು, ಅವ್ರ ವಿರುದ್ಧ ಹೋರಾಟ ಮಾಡಿ ನಾವು ಇಂಡಿಪೆಂಡೆನ್ಸ್ ತೊಗೊಂಡಿದ್ದು. ಅದಕ್ಕೆ ನಾರ್ಮಲಿ ನಾವು ಇಂಥ ಒಂದು ಮೆಥಡ್ಗೆ ನಾವು ಅಗೇನ್ಸ್ಟೇ ಆಗಿರ್ತೀವಿ. No corner of the world shall have imperialism, declared India in the Conference of Asian Countries held in New Delhi and Bandung. ನೋಡಿ, ಏನು ಹೇಳಿದ್ರು ಇಂಡಿಯಾದವರು ಅಂತ ಹೇಳಿದ್ರೆ, ಒಂದು 1949 ಮತ್ತು 1955 ಏಷ್ಯನ್ ಕಂಟ್ರೀಸ್ ಕಾನ್ಫರೆನ್ಸ್ ಅಂತ ನಡೆಯುತ್ತೆ. ಇದರಲ್ಲಿ ಏನು ಹೇಳಿದ್ರು, ಪ್ರಪಂಚದಲ್ಲಿ ಯಾವ ಮೂಲೆಯಲ್ಲೂ ಕೂಡ ಇಂಪೀರಿಯಲಿಸಮ್ ಇರಬಾರ್ದು ಅಂತ. ಓಕೆ, ಆ ರೀತಿ ಡಿಕ್ಲೇರ್ ಮಾಡ್ತಾರೆ. ಅಂದರೆ ಎಲ್ಲೂ ಕೂಡ ಒಂದು ದೇಶದವರು ಇನ್ನೊಂದು ದೇಶನ ರೂಲ್ ಮಾಡಿಕೊಂಡು ಇವ್ರ ಲಾಭಕ್ಕೋಸ್ಕರ ರೂಲ್ ಮಾಡಬಾರ್ದು ಅಂತ ಹೇಳಿದ್ರು. ಆ್ಯಂಟಿ ಅಪಾರ್ಥೈಡ್ ಪಾಲಿಸಿ. ನೋಡಿರಿ, ಅಪಾರ್ಥೈಡ್ ಅಂದರೆ ಏನು ಅಂತ ನಿಮ್ಗೆ ಆಲ್ರೆಡಿ ನಾನು ಇಂಟ್ರೊಡಕ್ಷನ್ ಒಂದು ಸ್ವಲ್ಪ ಬ್ರೀಫ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಈಗ ಫುಲ್ ಡೀಟೇಲಾಗೆ ನೋಡೋಣ. ಅಪಾರ್ಥೈಡ್ ಈಸ್ ಎನ್ ಅಟೆಂಪ್ಟ್ ಬೈ ಎ ರೇಸ್ ಆರ್ ಪೀಪಲ್ ಆಫ್ ಎ ಪರ್ಟಿಕ್ಯುಲರ್ ಸ್ಕಿನ್ ಕಲರ್ ಟು ಸಬ್ಜುಗೇಟ್ ಅನದರ್ ರೇಸ್ ಆಫ್ ಪೀಪಲ್ ಆಫ್ ಡಿಫ್ರೆಂಟ್ ಸ್ಕಿನ್ ಕಲರ್ ಇನ್ ದಿ ನೇಮ್ ಆಫ್ ಸುಪ್ರಿಮೆಸಿ. ಏನು, ನಾನು ಇದು ಒಂದು ಎಕ್ಸಾಂಪಲ್ ಕೊಡ್ತೀನಿ, ಆವಾಗ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈಗ ನೋಡಿ, ಯುರೋಪಿಯನ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಯುರೋಪಿಯನ್ ಅಮೇರಿಕನ್ಸ್ ಎಲ್ಲ ಬಂದು ವೈಟ್ ಸ್ಕಿನ್ ಅವ್ರು ಇರ್ತಾರೆ, ಅಂದರೆ ಬಿಳಿ ಜನಗಳಿರ್ತಾರೆ. ಅದೇ ಆಫ್ರಿಕಾದಲ್ಲಿ, ಇಂಡಿಯಾದಲ್ಲೆಲ್ಲ ಬಂದು ಬ್ಲ್ಯಾಕ್ ಜನಗಳು ಜಾಸ್ತಿ ಇರ್ತಾರೆ. ಅಂದರೆ ಆಫ್ರಿಕಾದಲ್ಲಿ ಇನ್ನೂ ಬ್ಲ್ಯಾಕ್ ಇರ್ತಾರೆ ಅಂದ್ಕೊಳ್ಳಿ, ಆಫ್ರಿಕಾ, ಆಸ್ಟ್ರೇಲಿಯಾದಲ್ಲಿ ಈ ರೀತಿ. ಇವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರು ವೈಟ್ ಪೀಪಲ್ ಹೋಗ್ಬಿಟ್ಟು ಇವಾಗ ಸೌತ್ ಆಫ್ರಿಕಾ ಅಥವಾ ಬೇರೆ ಒಂದು ಆಫ್ರಿಕನ್ ಕಂಟ್ರೀಸ್ಗೆ ಹೋಗಿ, ನಾವು ವೈಟ್ ಕಲರ್ ಇದ್ದೀವಿ, ನೀವು ಬ್ಲ್ಯಾಕ್ ಕಲರ್ ಇದ್ದೀರಾ, ಅಂದರೆ ನಾವು ನಿಮಗಿಂತ ಸುಪೀರಿಯರ್, ಅಂದರೆ ನಿಮಗಿಂತ ದೊಡ್ಡವರು, ನಾವು ಹೇಳಿದ ಮಾತೆಲ್ಲ ನೀವು ಕೇಳಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಹೇಳೋದಿರ್ಬೋದು, ಅಥವಾ ವಾರ್ ಮಾಡಿಬಿಟ್ಟು ಆ ಥರ ಮೈಂಡ್ಸೆಟ್ ಚೇಂಜ್ ಮಾಡೋದಿರ್ಬೋದು, ಏನಾದರೂ ಒಂದು ಮಾಡಿಬಿಟ್ಟು ಈ ಥರ ಒಂದು ಒಪಿನಿಯನ್ ತರಿಸ್ತಾರೆ. ಇದನ್ನು ಅಪಾರ್ಥೈಡ್ ಅಂತ ಕರೀತಾರೆ. ಇಂಥ ಅಪಾರ್ಥೈಡ್ ಸಿಸ್ಟಮ್ ಏನಿದೆ ಅದಕ್ಕೆ ಇಂಡಿಯಾ ವಿರೋಧ ವ್ಯಕ್ತಪಡಿಸುತ್ತೆ. ಯಾವಾಗೂ ಕೂಡ ನಾವು ಅಂಥದ್ದನ್ನು ಫಾಲೋ ಮಾಡಲ್ಲ, ಫಾಲೋ ಮಾಡೋರಿಗೆ ಸಪೋರ್ಟ್ ಕೂಡ ಮಾಡಲ್ಲ. ಅದನ್ನೇ ಆ್ಯಂಟಿ ಅಪಾರ್ಥೈಡ್ ಪಾಲಿಸಿಯಾಗಿ ನಾವು ಫಾರಿನ್ ಪಾಲಿಸಿಯಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಅಪಾರ್ಥೈಡ್ ಈಸ್ ಎನ್ ಅಫ್ರೆಂಟ್ ಟು ಹ್ಯೂಮನ್ ರೈಟ್ಸ್ ಆ್ಯಂಡ್ ವರ್ಲ್ಡ್ ಪೀಸ್. ನೋಡಿ, ಹ್ಯೂಮನ್ ರೈಟ್ಸ್ ಅಂದರೆ ಏನು, ನಮ್ಮ ಜನಗಳ ಹಕ್ಕೇನಿದೆ, ಮನುಷ್ಯರದು, ಅದಕ್ಕೆ ತುಂಬ ತೊಂದರೆ ಮಾಡುತ್ತೆ. ಮತ್ತು ಪ್ರಪಂಚದಲ್ಲಿ ಶಾಂತಿಯುತವಾಗಿರೋದಕ್ಕೂ ಕೂಡ ಇದು ತೊಂದರೆ ಮಾಡುತ್ತೆ. ಯಾವಾಗ ಕೂಡ ಸ್ಕಿನ್ ಕಲರ್ ವಿರುದ್ಧವಾಗಿ ಫೈಟ್ ಮಾಡೋದು, ನಾವು ಯುರೋಪಿಯನ್ಸು ನೀವೆಲ್ಲ ಆಫ್ರಿಕನ್ಸ್ ಅಂತ ಫೈಟ್ ಮಾಡೋದು, ಇದೆಲ್ಲ ಇರಬಾರ್ದು ಅಂತ ಇಂಡಿಯಾದೊಂದು ಒಪಿನಿಯನ್. ದಿ ಫಾರಿನ್ ಪಾಲಿಸಿ ಆಫ್ ಇಂಡಿಯಾ ಡಿಕ್ಲೇರ್ಡ್ ದಟ್ ನೋ ಕಂಟ್ರಿ ಆಫ್ ದಿ ವರ್ಲ್ಡ್ ಶೆಲ್ ಪ್ರಾಕ್ಟೀಸ್ ದಿಸ್. ನೋಡಿರಿ, ಇಂಡಿಯನ್ ಫಾರಿನ್ ಪಾಲಿಸಿ ಏನು ಡಿಕ್ಲೇರ್ ಮಾಡುತ್ತೆ ಅಂದರೆ, ಪ್ರಪಂಚದಲ್ಲಿ ಯಾವ ದೇಶ ಕೂಡ ಇದನ್ನು ಪ್ರಾಕ್ಟೀಸ್ ಮಾಡಬಾರ್ದು, ಯಾವ ದೇಶದಲ್ಲೂ ಕೂಡ ಅಪಾರ್ಥೈಡ್ ಇರಬಾರ್ದು. ಅಕಸ್ಮಾತ್ ಏನಾದರೂ ಅಪಾರ್ಥೈಡ್ ಪಾಲಿಸಿ ಇತ್ತು ಯಾವುದಾದ್ರೂ ದೇಶದಲ್ಲಿ ಅಂತ ಹೇಳಿದ್ರೆ, ಅಂಥ ದೇಶದ ಜೊತೆ ನಾವು ಯಾವುದೇ ರೀತಿ ವ್ಯವಹಾರ ನಡೆಸಲ್ಲ ಅಂತ ಹೇಳಿದ್ರು. ಟಿಲ್ ರೀಸೆಂಟ್ಲಿ ದಿ ಮೈನಾರಿಟಿ ವೈಟ್ ಪೀಪಲ್ ವೇರ್ ರೂಲಿಂಗ್ ದಿ ಮೆಜಾರಿಟಿ ಬ್ಲ್ಯಾಕ್ ಪೀಪಲ್ ಇನ್ ಸೌತ್ ಆಫ್ರಿಕಾ. ನೋಡಿ, ಸೌತ್ ಆಫ್ರಿಕಾ ಕಡೆನೂ ಅಷ್ಟೇ 1950s
ಈ ವೈಟ್ ಪೀಪಲ್ ಏನಿದ್ರು ಅಥವಾ ಯುರೋಪಿಯನ್ ಸೆಟ್ಲರ್ಸ್, ಯುರೋಪಿಂದ ಹೋಗಿ ಆಫ್ರಿಕಾದಲ್ಲಿ ಸೆಟ್ಲ್ ಆಗಿರೋ ಜನ, ಅವ್ರೇನು ಮಾಡ್ತಾರೆ, ರೂಲ್ ಮಾಡ್ತಾಯಿದ್ರು. ಅಲ್ಲಿದ್ದಂಥ ಮೆಜಾರಿಟಿ ಬ್ಲ್ಯಾಕ್ ಪೀಪಲ್, ನೇಟಿವ್ ಪೀಪಲ್ ಏನಿದ್ರು ಅವ್ರನ್ನ ರೂಲ್ ಮಾಡ್ತಾಯಿದ್ರು. ಇಂಡಿಯಾ ಹ್ಯಾಡ್ ಡಿಕ್ಲೇರ್ಡ್ ಇಟ್ಸ್ ಸಪೋರ್ಟ್ ಟು ನೆಲ್ಸನ್ ಮಂಡೇಲಾ ಆ್ಯಂಡ್ ಇಸ್ ಪಾರ್ಟಿ ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ ಹೂ ವೇರ್ ಅಪೋಸಿಂಗ್ ಅಪಾರ್ಥೈಡ್ ಇನ್ ದೇರ್ ಕಂಟ್ರಿ. ಇಂಡಿಯಾ ಅವರು ಏನು ಮಾಡಿದ್ರು, ಅಲ್ಲಿ ನೆಲ್ಸನ್ ಮಂಡೇಲಾ ಅಂತ ಒಬ್ಬರು ಇದ್ದರು, ಆಫ್ರಿಕನ್ ನ್ಯಾಷನಲ್ ಕಾಂಗ್ರೆಸ್ಗೆ ಲೀಡರ್. ಅವ್ರೇನು ಮಾಡಿದ್ರು, ಅಪಾರ್ಥೈಡ್ ಇರಬಾರ್ದು, ಡಿಸ್ಕ್ರಿಮಿನೇಷನ್ ಇರಬಾರ್ದು ಅಂತ ಹೋರಾಟ ಮಾಡ್ತಾಯಿದ್ರು. ಅವ್ರಿಗೆ ಇಂಡಿಯಾದವರು ಸಪೋರ್ಟ್ ಕೊಟ್ಟರು. ಹೌದು, ನೀವು ಮಾಡ್ತಾ ಇರೋದು ಕರೆಕ್ಟು, ಏನಕ್ಕೆ ಈ ಥರ ಡಿಸ್ಕ್ರಿಮಿನೇಷನ್ ಇರಬೇಕು. ನೋಡಿ, ಡಿಸ್ಕ್ರಿಮಿನೇಷನ್ ಅಂತ ಹೇಳಿದ್ರೆ, ಈಗ ಒಂದು ಟ್ರೈನಲ್ಲಿ ಹೋಗ್ತಾ ಇರ್ತಾರೆ, ವೈಟ್ ಪೀಪಲ್ಗೆ ಬೇರೆ ಬೋಗಿ ಇರುತ್ತೆ, ಬ್ಲ್ಯಾಕ್ ಪೀಪಲ್ಗೆ ಬೇರೆ ಬೋಗಿ ಇರುತ್ತೆ, ಅವ್ರನ್ನ ಇವ್ರು ಮುಟ್ಟಬಾರ್ದು, ಅವ್ರು ಹೋಗೋ ಕಾರಲ್ಲಿ ಇವ್ರು ಹೋಗಬಾರ್ದು, ಈ ರೀತಿ ಎಲ್ಲ ಇರುತ್ತೆ. ಓಕೆ, ಅದು ಈಗ ಅರ್ಥ ಆಯ್ತಲ್ವ ಏನು ಅಪಾರ್ಥೈಡ್ ಅಂದರೆ ಏನು, ಮತ್ತು ಇಂಡಿಯಾ ಯಾವ ರೀತಿ ಆ್ಯಂಟಿ ಅಪಾರ್ಥೈಡ್ ಪಾಲಿಸಿನ ಇನ್ಕ್ಲೂಡ್ ಮಾಡ್ಕೊಂಡಿದೆ. ನೆಕ್ಸ್ಟ್ ಬಂದು ಡಿಸ್ಆರ್ಮಮೆಂಟ್ ಅಂತ. ನೋಡಿ, ಇಂಟ್ರೊಡಕ್ಷನಲ್ಲೇ ನಾನು ನಿಮ್ಗೆ ಹೇಳಿದ್ದೆ ಏನು ಡಿಸ್ಆರ್ಮಮೆಂಟ್ ಅಂದರೆ ಅಂತ. ಅಂದರೆ ಆರ್ಮ್ ಅಂದರೆ ಏನು, ಡಿಸ್ಆರ್ಮಿಂಗ್ ಅಂದರೆ ಏನು, ಅಮ್ಯುನಿಷನ್ ಅಂದರೆ ಏನು, ಈ ರೀತಿ ಅದೆಲ್ಲ ನಿಮಗೆ ಆಲ್ರೆಡಿ ಗೊತ್ತು ಅಂತ ಅಂದ್ಕೊಳ್ತೀನಿ. ದಿ ಪ್ರೋಸೆಸ್ ಆಫ್ ಎಲಿಮಿನೇಷನ್ ಆಫ್ ಸ್ಪೆಸಿಫಿಕ್ ಆರ್ಮ್ಸ್ ಸ್ಟೆಪ್ ಬೈ ಸ್ಟೆಪ್ ಈಸ್ ಕಾಲ್ಡ್ ಡಿಸ್ಆರ್ಮಮೆಂಟ್. ನೋಡಿ, ಕೆಲವು ಥರ ವೆಪನ್ಸ್ ಇರುತ್ತೆ. ಓಕೆ, ಗನ್ ಇರುತ್ತೆ, ಬಾಂಬ್ ಇರುತ್ತೆ, ಇದೆಲ್ಲರ ಹತ್ರನೂ ಇರುತ್ತೆ, ಇದೇನು ಅಷ್ಟು ತೊಂದರೆ ಇಲ್ಲ, ಕಂಟ್ರೋಲ್ ಮಾಡ್ಬೋದು. ಆದರೆ ಕೆಲವು ಥರ ಸ್ಪೆಸಿಫಿಕ್ ಆರ್ಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನ್ಯೂಕ್ಲಿಯರ್ ಬಾಂಬ್ ಅಥವಾ ಬಯೋಲಾಜಿಕಲ್ ವೆಪನ್ಸ್, ಅಂದರೆ ಪಾಯ್ಸನ್ ಗ್ಯಾಸ್ ಥರ, ಗಾಳಿ ಥರ ಬಿಟ್ಬಿಡ್ತಾರೆ, ಅದನ್ನು ಉಸಿರಾಡಿದವರೆಲ್ಲ ಕೂಡ ಸತ್ತೋಗೋದು ಅಥವಾ ಹುಷಾರಿಲ್ಲದೆ ಆಗೋಗುವಂಥದ್ದು. ಈ ರೀತಿಯೆಲ್ಲ ಕೆಲವು ವೆಪನ್ಸ್ ಇರುತ್ತೆ. ಬಯೋಲಾಜಿಕಲ್ ವೆಪನ್ಸ್ ಅಂತಾರೆ, ಕೆಮಿಕಲ್ ವೆಪನ್ಸ್ ಅಂತಾರೆ, ಅಥವಾ ನ್ಯೂಕ್ಲಿಯರ್ ವೆಪನ್ಸ್ ಅಂತಾರೆ. ಇಂಥ ವೆಪನ್ಸ್ ಇಂಥದ್ದೆಲ್ಲ ಏನು ಅಂತೇಳಿದ್ರೆ ಇವಾಗೆಲ್ಲ ಪ್ರಪಂಚದಲ್ಲಿ ಎಲ್ಲೂ ಯೂಸ್ ಮಾಡೋ ಹಾಗಿಲ್ಲ, ಇದನ್ನು ಬ್ಯಾನ್ ಮಾಡಿದ್ದಾರೆ. ಅಂದರೆ ಬ್ಯಾನ್ ಅಂತೇಳಿದ್ರೆ ಇವಾಗ ಯಾವುದಾದ್ರು ಒಂದು ದೇಶ ಇದನ್ನು ಯೂಸ್ ಮಾಡ್ತಾಯಿದೆ ಅಂತ ಗೊತ್ತಾಯಿತು ಅಂತೇಳಿದ್ರೆ ಇಮಿಡಿಯೇಟಾಗಿ ಎಲ್ಲ ಸ್ಯಾಂಕ್ಷನ್ಸ್ ತಂದುಬಿಟ್ಟು ಆ ದೇಶನ ಒಂದು ಗ್ರಿಪ್ಪಿಗೆ ತಂದುಬಿಡೋಕ್ಕೆ ನೋಡ್ತಾರೆ. ಈ ಥರ ವೆಪನ್ಸ್ ಏನಾದರೂ ಇತ್ತು ಅಂದರೆ, ಇವಾಗ ಬಯೋಲಾಜಿಕಲ್ ಮತ್ತು ಕೆಮಿಕಲ್ ವೆಪನ್ಸ್ ಯಾರ ಹತ್ರನೂ ಇಲ್ಲ, ಆಲ್ರೆಡಿ ಅದೆಲ್ಲ ಡಿಸ್ಟ್ರಾಯ್ ಮಾಡಿಬಿಟ್ಟಿದ್ದಾರೆ. ಕೆಲವು ನ್ಯೂಕ್ಲಿಯರ್ ವೆಪನ್ಸ್ ಥರ ಇರುತ್ತೆ. ಓಕೆ, ಈ ಥರ ವೆಪನ್ಸ್ನ ಒಟ್ಟಿಗೆ ನಾವು ಬೇಡ ಅಂತ ಹೇಳ್ಕೊಳಕ್ಕಾಗಲ್ಲ. ಓಕೆ, ಅದರಿಂದ ಏನು ಮಾಡ್ತಾರೆ, ಬರ್ತಾ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಕಮ್ಮಿ ಮಾಡಿಬಿಟ್ಟು ಇರೋದನ್ನು ಕೂಡ ಡಿಸ್ಟ್ರಾಯ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ರೀತಿ ದೆರ್ ಈಸ್ ಎನ್ ಇನ್ಕ್ರೀಸ್ಡ್ ಕಾಂಪಿಟೇಷನ್ ಫಾರ್ ದಿ ಪ್ರೊಡಕ್ಷನ್, ಸೇಲ್ ಆ್ಯಂಡ್ ಕಲೆಕ್ಷನ್ ಆಫ್ ಆರ್ಮ್ಸ್ ಇನ್ ದಿ ವರ್ಲ್ಡ್. ನೋಡಿರಿ, ಆಲ್ಮೋಸ್ಟ್ ಅಲ್ಲಿ ಒಂದು ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಅವಾಗಿಂದ ಇವಾಗ ಏನಾಗಿದೆ, ಸೆಕೆಂಡ್ ವರ್ಲ್ಡ್ ವಾರ್ ಸ್ಟಾರ್ಟಿಂಗಲ್ಲೂ ಇರ್ಬೋದು, ಆ ಟೈಮಿಂದ ಇವಾಗ ವೆಪನ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಪ್ರಪಂಚದಲ್ಲೆಲ್ಲ ತುಂಬ ಜಾಸ್ತಿ ನಡೀತಾ ಇದೆ. ನೋಡಿರಿ, ಮೊದಲೆಲ್ಲ ಎಲ್ಲೋ ಸ್ವಲ್ಪ ವೆಪನ್ಸ್ ಇರೋದು, ಗನ್ಗಳು, ಬಾಂಬ್ಗಳು ಆ ಥರ ಇರೋದು. ಇವಾಗೆಲ್ಲ ಏನಾಗ್ಬಿಡಿದೆ, ಟ್ಯಾಂಕ್ಸ್ ಇರ್ಬೋದು, ಜೆಟ್ಸ್ ಇರ್ಬೋದು, ನ್ಯೂಕ್ಲಿಯರ್ ವೆಪನ್ಸ್ ಇರ್ಬೋದು, ಬಯೋಲಾಜಿಕಲ್, ಕೆಮಿಕಲ್ ವೆಪನ್ಸ್, ಈ ರೀತಿ ಎಲ್ಲ ಸುಮಾರು ಥರ ವೆಪನ್ಸ್ ಎಲ್ಲ ಬಂದುಬಿಟ್ಟಿದೆ. ಮೆನಿ ಆಫ್ ದಿ ಕಂಟ್ರೀಸ್ ಆರ್ ವರಿಡ್ ದಟ್ ದಿಸ್ ಮ್ಯಾಸಿವ್ ಸ್ಕೇಲ್ ಆಫ್ ಆರ್ಮ್ಸ್ ಕುಡ್ ಲೀಡ್ ಟು ಥರ್ಡ್ ವರ್ಲ್ಡ್ ವಾರ್. ನೋಡಿರಿ, ಎಷ್ಟೊಂದು ದೇಶಗಳಿಗೆ ಭಯ ಇದೆ, ಏನಂದರೆ ಇಷ್ಟೊಂದು ವೆಪನ್ಸ್ ಎಲ್ಲ ಇಟ್ಕೊಂಡಿದ್ದೀವಲ್ವ ನಾವು, ಇದರಿಂದ ಏನಾದರೂ ಥರ್ಡ್ ವರ್ಲ್ಡ್ ವಾರ್ ಏನಾದರೂ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಇಂಡಿಯಾದವ್ರು ಏನಕ್ಕೆ ನ್ಯೂಕ್ಲಿಯರ್ ವೆಪನ್ ಇಟ್ಕೊಂಡಿದ್ದಾರೆ, ಪಾಕಿಸ್ತಾನವ್ರು ಏನಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ಅಂದರೆ ಅದರ ಡಿಟರೆನ್ಸ್ಗೋಸ್ಕರ. ಆವಾಗ ಭಯ ಇರುತ್ತೆ, ನ್ಯೂಕ್ಲಿಯರ್ ವೆಪನ್ ಇದೆ, ಅದರಿಂದ ನಾವು ಇವ್ರು ಅಟ್ಯಾಕ್ ಮಾಡಿಬಿಡ್ತಾರೆ ಅಂತ, ಅದಕ್ಕೋಸ್ಕರ ಇಂಡಿಯಾದವ್ರು ಇಟ್ಕೊಂಡಿದ್ದಾರೆ. ಅದೇ ರೀತಿ ಪಾಕಿಸ್ತಾನವ್ರು ಏನಕ್ಕೆ ಇಟ್ಕೊಂಡಿರ್ತಾರೆ, ಇಂಡಿಯಾದವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ ಇದೆ, ಅವ್ರು ನಮ್ಮನ್ನ ಅಟ್ಯಾಕ್ ಮಾಡಿಬಿಟ್ರು ಅಂದರೆ ನಮ್ಗೆ ಎಲ್ಲ ಸತ್ತೋಗ್ಬಿಡ್ತೀವಿ ನಾವು. ಅದೇ ನಮ್ಮ ಹತ್ರನೂ ವೆಪನ್ ಇದೆ ಅಂತ ತೋರಿಸಿದ್ವಿ ಅಂದರೆ ಅವಾಗ ಅವ್ರು ಅಟ್ಯಾಕ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಈ ರೀತಿ ಆಗಿಬಿಟ್ಟು ಪ್ರಪಂಚದಲ್ಲಿ ಸುಮಾರು ದೇಶಗಳು ಏನು ಮಾಡಿದೆ, ಎಲ್ಲರೂ ಕೂಡ ನ್ಯೂಕ್ಲಿಯರ್ ವೆಪನ್ಸು ಇಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಕಂಟ್ರೀಸ್ ವಿತ್ ಮ್ಯಾಸಿವ್ ಆರ್ಮ್ಸ್ ಮೇ ಅಟ್ಯಾಕ್ ಅನದರ್ ಕಂಟ್ರಿ ಇಂಟೆನ್ಷನಲಿ ಆರ್ ಬೈ ಮಿಸ್ಟೇಕ್ ಆರ್ ಬೈ ಆಕ್ಸಿಡೆಂಟ್ ಟ್ರಿಗಿಂಗ್ ಮ್ಯಾಸಿವ್ ಡಿವೆಸ್ಟೇಷನ್. ನೋಡಿರಿ, ಈ ಥರ ಇಂಡಿಯಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಈ ಥರ ಎಲ್ಲ ಒಂದು ನ್ಯೂಕ್ಲಿಯರ್ ವೆಪನ್ಸ್ ಅವೆಲ್ಲ ಇಟ್ಕೊಂಡಿರ್ತಾರೆ ಅಂದ್ಕೊಳ್ಳಿ. ಇವಾಗ ಇಂಡಿಯಾಗೆ ಪಾಕಿಸ್ತಾನ ಮೇಲೆ ಏನೋ ಕೋಪ ಬರ್ಬೋದು, ಕೋಪ ಬಂದುಬಿಟ್ಟು ನಾವು ಅವ್ರನ್ನ ಅಟ್ಯಾಕ್ ಮಾಡಿಬಿಟ್ವಿ ಅಂದ್ಕೊಳ್ಳಿ. ನ್ಯೂಕ್ಲಿಯರ್ ವೆಪನ್ ಅಂದರೆ ಏನು ಚಿಕ್ಕ ಪುಟ್ಟ ಬಾಂಬ್ ಅಲ್ವಲ್ಲ, ಇದು ತುಂಬ ಒಂದು ಸಿಟಿನೇ ಬ್ಲಾಸ್ಟ್ ಆಗಿ ಹೋಗುತ್ತೆ. ಹಿರೋಶಿಮಾ ಮತ್ತು ನಾಗಸಾಕಿ ಇದೆಲ್ಲ ನೀವು ನೋಡಿರ್ತೀರ, ಕೇಳಿರ್ತೀರ. ಆ ರೀತಿ ಆಗಿಬಿಟ್ಟು ತುಂಬ ಜನ ಸತ್ತೋಗ್ತಾರೆ. ಈ ಥರ ಬೇಕು ಅಂತ ಅಟ್ಯಾಕ್ ಮಾಡೋದೊಂದು, ಅಥವಾ ಬೈ ಮಿಸ್ಟೇಕ್ ಅಟ್ಯಾಕ್ ಹೋಗುತ್ತೆ ಅಂತ ಇರ್ಬೋದು. ಈಗ ಓಕೆ, ಒಂದು ಲಾಂಚರಲ್ಲಿ ಹಾಕಿಟ್ಟಿರ್ತಾರೆ, ಅದ್ರದ್ದೇನೋ ಕೋಡ್ಸ್ ಏನೋ ಮಿಸ್ಯೂಸ್ ಆಗಿಬಿಡುತ್ತೆ, ಯಾರೋ ಟೆರರಿಸ್ಟ್ಗಳೇನೋ ಒಂದು ಕದ್ಬಿಡೋದು ಏನೋ ಒಂದು ಮಾಡ್ತಾರೆ, ಅವಾಗ ಕೋಡ್ಸ್ ಹಾಕಿ ಲಾಂಚ್ ಮಾಡಿಬಿಟ್ರು ಅಂದರೆ ಅವಾಗ ಒಂದು ದೇಶದ ಮೇಲೆ ಏನು ಬಿದ್ದುಬಿಡುತ್ತೆ. ಇದರಿಂದ ಅಲ್ಲೂ ಕೂಡ ಸುಮಾರು ಜನ ಸತ್ತೋಗ್ತಾರೆ. ಅವಾಗ ಬೇರೆ ದೇಶದವ್ರು ಅದನ್ನು ನೋಡಬೇಕಲ್ಲ, ನೀವು ಇಂಟೆನ್ಷನಲ್ಲಿ ಮಾಡಿದ್ರಾ ಅಥವಾ ಯಾರೋ ಟೆರರಿಸ್ಟ್ಗಳು ಮಾಡಿದ್ರಾ, ನಮಗೇನಕ್ಕೆ. ಈಗ ಪಾಕಿಸ್ತಾನವ್ರು ಎಕ್ಸಾಂಪಲ್ ಏನಾದರೂ ಹಾಕೋದು ಬೇಡ, ಅಕಸ್ಮಾತ್ ಏನಾದರೂ ಹತ್ರ ಲಾಂಚ್ ಮಾಡಿಬಿಟ್ರು ಅಂದ್ಕೊಳ್ಳಿ, ಅವಾಗ ಇಂಡಿಯಾದವ್ರು ಕುತ್ಕೊಂಡು ಕಣಿ ಕೇಳ್ತಾ ಇರ್ತಾರೆ, ನೀವು ಬೇಕು ಅಂತ ಹಾಕಿದ್ರೆ ಇಲ್ಲಿ ಯಾರು ಮಿಸ್ಟೇಕ್ ಮಾಡಿದ್ರ ಅಂತ. ನಿಮ್ಮ ದೇಶದಿಂದ ಬಂತು, ನಮಗೆ ಮೇಲೆ ಬಿತ್ತು, ನಮ್ಗೆ ಲಾಸ್ ಆಯಿತು ಅಂದರೆ ನಿಮ್ಮ ದೇಶಕ್ಕೂ ಬೀಳುತ್ತೆ ಅಂತೇಳಿ ನಾವು ಕೂಡ ಲಾಂಚ್ ಮಾಡ್ತೀವಿ. ಈ ರೀತಿ ದಿ ಪ್ರೆಸೆನ್ಸ್ ಆಫ್ ನ್ಯೂಕ್ಲಿಯರ್ ಆರ್ಮ್ಸ್ ಮೇಕ್ ದಿ ಇಶ್ಯೂ ಮೋರ್ ಕಾಂಪ್ಲಿಕೇಟೆಡ್. ಈ ರೀತಿ ನ್ಯೂಕ್ಲಿಯರ್ ಆರ್ಮ್ಸ್ ಏನಿತ್ತು, ನ್ಯೂಕ್ಲಿಯರ್ ವೆಪನ್ಸ್ ಏನು ಮಾಡುತ್ತೆ, ಈ ಇಶ್ಯೂನ ತುಂಬ ಕಾಂಪ್ಲಿಕೇಟೆಡ್ ಮಾಡುತ್ತೆ. ಈಗ ಇಂಡಿಯಾದವ್ರು ನಮ್ಮ ಹತ್ರ ಇರೋಂಥ ವೆಪನ್ಸ್ ಡಿಸ್ಟ್ರಾಯ್ ಮಾಡ್ಕೊಳ್ಳೋಕೆ ನಾವು ಒಪ್ಪಲ್ಲ.
ಓಕೆ, ಯಾಕಂದರೆ ನಾವು ಅಕಸ್ಮಾತ್ ನಮ್ಮಲ್ಲಿ ಡಿಸ್ಟ್ರಾಯ್ ಮಾಡಿದ್ರೆ ಅಂದರೆ ಪಾಕಿಸ್ತಾನವ್ರು ಎಲ್ಲಾದರೂ ಎತ್ತಿಟ್ಕೊಂಡ್ಬಿಟ್ಟು ಡಿಸ್ಟ್ರಾಯ್ ಮಾಡ್ದಿದ್ದಂಗೆ ನಾವೆಲ್ಲ ಡಿಸ್ಟ್ರಾಯ್ ಮಾಡಿದ್ಮೇಲೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ಅಂತ ನಮಗೂ ಭಯ ಇರುತ್ತೆ, ಅವ್ರಿಗೂ ಭಯ ಇರುತ್ತೆ, ಚೈನಾಗೂ ಭಯ ಇರುತ್ತೆ, ಅಮೆರಿಕಾಗೂ ಭಯ ಇರುತ್ತೆ, ಎಲ್ಲರಿಗೂ ಭಯ ಇರುತ್ತೆ. ಇಂಡಿಯಾ ಬೀಯಿಂಗ್ ಪೀಸ್ ಲವಿಂಗ್ ಕಂಟ್ರಿ ಅಡ್ವೊಕೇಟ್ಸ್ ಫಾರ್ ದಿ ರಿಡಕ್ಷನ್ ಆಫ್ ಆರ್ಮ್ಸ್ ಕ್ವಾಲಿಟೇಟಿವ್ಲಿ ಆ್ಯಸ್ ವೆಲ್ ಆ್ಯಸ್ ಕ್ವಾಂಟಿಟೇಟಿವ್ಲಿ. ಇಂಡಿಯಾ ಇವರು ಏನು ಮಾಡ್ತಾ ಇದ್ದಾರೆ, ಒಪ್ಕೊಂಡಿದ್ದಾರೆ ಆದರೆ ಡಿಸ್ಆರ್ಮಮೆಂಟ್ ಮಾಡೋಣ ಅಂತ. ಆದರೆ ಎಲ್ಲರೂ ಒಟ್ಟಿಗೆ ಮಾಡಬೇಕು. ಇವಾಗ ನಾವು ಮಾಡ್ತೀವಿ ಇಂಡಿಯಾದವರು, ಪಾಕಿಸ್ತಾನದವ್ರು ನೀವು ನಾವು ಮಾಡಿದ ಮೇಲೆ ಮಾಡಿರಿ ಅಂತ ಹೇಳಿದ್ರೆ ಅವಾಗ ಅದು ಸರಿ ಬರೋಲ್ಲ. ಇಂಡಿಯಾನೂ ಒಂದು ಸ್ವಲ್ಪ ಮಾಡ್ತಾಯಿದೆ. ಇವಾಗ ಇಂಡಿಯಾದ ಹತ್ರ ಅಕಸ್ಮಾತ್ ಒಂದು 500 ಬಾಂಬ್ ಇದೆ ಅಂದ್ಕೊಳ್ಳಿ, ನ್ಯೂಕ್ಲಿಯರ್ ಬಾಂಬ್. ಪಾಕಿಸ್ತಾನವ್ರ ಹತ್ರ 100 ಬಾಂಬ್ ಇದೆ. ಅವು ಪಾಕಿಸ್ತಾನವ್ರು ಬಂದು ನಾವು 50 ಬಾಂಬ್ ಕಮ್ಮಿ ಮಾಡ್ತೀವಿ, ನೀವು 50 ಬಾಂಬ್ ಕಮ್ಮಿ ಮಾಡಿರಿ ಅಂತ ಇಂಡಿಯಾಗೆ ಹೇಳಿದ್ರೆ ಅವಾಗ ಇಂಡಿಯಾದವ್ರು 50 ಕಮ್ಮಿ ಮಾಡಿದ್ರೆ 450 ಇರುತ್ತೆ, ಪಾಕಿಸ್ತಾನವ್ರು 50 ಕಮ್ಮಿ ಮಾಡಿದ್ರೆ 50 ಇರುತ್ತೆ. ಅದೇ ರೀತಿ ಪಾಕಿಸ್ತಾನವ್ರು 100 ಕಮ್ಮಿ ಮಾಡಿದ್ರೆ ಅವ್ರ ಹತ್ರ 0 ಆಗುತ್ತೆ, ನಾವು 100 ಕಮ್ಮಿ ಮಾಡಿದ್ರೆ ನಮ್ಮ ಹತ್ರ 400 ಆಗುತ್ತೆ. ಅವಾಗ ಅದು ನ್ಯಾಯ ಆಗಲ್ಲ. ಅವಾಗ ಏನು ಮಾಡಬೇಕು, ಕ್ವಾಂಟಿಟೇಟಿವ್ಲಿ ಕೂಡ ರೆಡ್ಯೂಸ್ ಮಾಡಬೇಕು. ಅಂದರೆ ಓಕೆ, ನಿಮ್ಮ ಹತ್ರ 100 ಇದೆ, ನೀವು 50% ರೆಡ್ಯೂಸ್ ಮಾಡಿರಿ, ಅಂದರೆ 50 ಡಿಸ್ಟ್ರಾಯ್ ಮಾಡಿರಿ, 50 ಮಾತ್ರ ಇಟ್ಕೊಳ್ರಿ. ಇಂಡಿಯಾದವ್ರು ನಮ್ಮ ಹತ್ರ 500 ಇದೆ, ನಾವು 250 ಡಿಸ್ಟ್ರಾಯ್ ಮಾಡ್ತೀವಿ, 250 ಮಾತ್ರ ಇಟ್ಕೊಳ್ತೀವಿ, ಈ ರೀತಿ ಹೇಳೋದು. ಇದನ್ನು ಕ್ವಾಂಟಿಟೇಟಿವ್ಲಿ ರೆಡ್ಯೂಸ್ ಮಾಡೋದು ಅಂತಾರೆ. ಮತ್ತು ಕ್ವಾಲಿಟೇಟಿವ್ಲಿ ಕೂಡ ರೆಡ್ಯೂಸ್ ಮಾಡೋದು ಅಂತ ಹೇಳಿದ್ರೆ ನೋಡಿ, ವೆಪನ್ಸ್, ನ್ಯೂಕ್ಲಿಯರ್ ವೆಪನ್ಸ್ ಅಂದಿದ ತಕ್ಷಣ ಎಲ್ಲ ಒಂದೇ ಥರ ಅಲ್ಲ. ಅದರಲ್ಲಿ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ಸ್ ಬರುತ್ತೆ, ಲಾಂಗ್ ರೇಂಜ್, ಆ ರೀತಿ ಸುಮಾರು ರೀತಿ ಬರುತ್ತೆ. ಅಂದರೆ ಒಂದು ಸಿಟಿ ಬ್ಲಾಸ್ಟ್ ಆಗೋ ಥರ ನ್ಯೂಕ್ಲಿಯರ್ ವೆಪನ್ಸು ಬರುತ್ತೆ, ಅಥವಾ ಜಸ್ಟ್ ಒಂದು ಮನೆ ಕೂಡ ಬ್ಲಾಸ್ಟ್ ಆಗೋ ಥರ ಕೂಡ ನ್ಯೂಕ್ಲಿಯರ್ ವೆಪನ್ಸ್ ಬರುತ್ತೆ. ಅವಾಗ ಡಿಸ್ಟ್ರಾಯ್ ಮಾಡೋವಾಗ ಪಾಕಿಸ್ತಾನವರೆಲ್ಲ ಚಿಕ್ಕ ಚಿಕ್ಕ ನ್ಯೂಕ್ಲಿಯರ್ ವೆಪನ್ಸ್ನೆಲ್ಲ ಡಿಸ್ಟ್ರಾಯ್ ಮಾಡಿಬಿಟ್ಟು 50% ಹೇಳಿದ್ದಾರೆ ಅಂತೇಳಿ 50 ಚಿಕ್ಕ ಚಿಕ್ಕ ಬಾಂಬ್ ಡಿಸ್ಟ್ರಾಯ್ ಮಾಡಿ 50 ದೊಡ್ಡ ದೊಡ್ಡ ಬಾಂಬ್ ಇಟ್ಕೊಂಡ್ಬಿಟ್ಟು, ಇಂಡಿಯಾದವ್ರು ಮಾತ್ರ ನೀವು ದೊಡ್ಡ ದೊಡ್ಡ ಬಾಂಬೆಲ್ಲ ಡಿಸ್ಟ್ರಾಯ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕ ಬಾಂಬ್ ಮಾತ್ರ 250 ಇಟ್ಕೊಳ್ರಿ ಅಂದರೆ ಅದು ಸರಿ ಬರಲ್ಲ. ಅದಕ್ಕೆ ಏನು ಮಾಡಿದ್ರೆ ಕ್ವಾಲಿಟೇಟಿವ್ಲಿ ಕೂಡ ರೆಡ್ಯೂಸ್ ಮಾಡಬೇಕು. ಇದು ಕ್ವಾಲಿಟೇಟಿವ್ಲಿ ಆ್ಯಸ್ ವೆಲ್ ಆ್ಯಸ್ ಕ್ವಾಂಟಿಟೇಟಿವ್ಲಿ. ಸಿನ್ಸ್ ದ ಟೈಮ್ ಆಫ್ ನೆಹರು, ಇಂಡಿಯಾ ಸಪೋರ್ಟೆಡ್ ಡಿಸ್ಆರ್ಮಮೆಂಟ್ ಪ್ರೋಸೆಸ್. ನೋಡಿರಿ, ನೆಹರು ಅವ್ರು ಇದ್ದಾಗಿಂದ ಕೂಡ ಇಂಡಿಯಾದವರು ಡಿಸ್ಆರ್ಮಮೆಂಟ್ ಪ್ರೋಸೆಸ್ಗೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ನೋಡಿರಿ, ಅವಾಗಿಂದ ನಾವು ಡಿಸ್ಆರ್ಮಮೆಂಟ್ ಪ್ರೋಸೆಸ್ಗೆ ಸಪೋರ್ಟ್ ಮಾಡ್ತಾಯಿದ್ರು ಕೂಡ ಪ್ರಪಂಚದಲ್ಲೇ ಇಂಡಿಯಾ ಟಾಪ್ ಕಂಟ್ರಿ ವೆಪನ್ಸ್ ಇಂಪೋರ್ಟ್ ಮಾಡ್ಕೊಳ್ಳೋದ್ರಲ್ಲಿ. ಅಂದರೆ ನಾವು ಇಂಪೋರ್ಟ್ ಮಾಡ್ಕೊಳ್ಳೋಷ್ಟು ವೆಪನ್ಸು ಬೇರೆ ಯಾವ ದೇಶದವರು ಇಂಪೋರ್ಟ್ ಮಾಡ್ಕೊಳ್ಳಲ್ಲ, ಎಕ್ಸೆಪ್ಟ್ ಸೌದಿ ಅರೇಬಿಯಾ, ಆ ರೀತಿ 1-2 ಕಂಟ್ರಿ ಬಿಟ್ಟು. ದೋ ಇಟ್ ಈಸ್ ಇಂಪಾಸಿಬಲ್ ಆ್ಯಂಡ್ ಇಂಪ್ರಾಕ್ಟಿಕಲ್ ಟು ಅಟೆಂಡ್ ಟೋಟಲ್ ಡಿಸ್ಆರ್ಮಮೆಂಟ್, ಆಸ್ ಎವ್ರಿ ಕಂಟ್ರಿ ನೀಡ್ಸ್ ಆರ್ಮ್ಸ್ ಫಾರ್ ಇಟ್ಸ್ ಪ್ರೊಟೆಕ್ಷನ್, ಎನ್ ಎಕ್ಸೆಂಪ್ಟ್ ಕ್ಯಾನ್ ಬಿ ಮೇಡ್ ಟು ರಿಡ್ಯೂಸ್ ದಿ ನಂಬರ್ ಆಫ್ ಆರ್ಮ್ಸ್. ನೋಡಿ, ಇದು ತುಂಬ ಇಂಪಾಸಿಬಲ್ ಇರುತ್ತೆ. ಈಗ ಎಲ್ಲ ಡಿಸ್ಆರ್ಮಮೆಂಟ್ ಮಾಡಿಬಿಡೋಣ, ನಮ್ಮ ಹತ್ರ ಇರೋ ಗನ್ನು ಬಾಂಬು ಎಲ್ಲ ತೆಗೆದಾಕ್ಬಿಡೋಣ ಹಾಗೆ ಹೀಗೆ ಅಂದ್ಕೊಂಡ್ರೂ ಆಗಲ್ಲ. ಯಾಕಂದರೆ ಯಾರೋ ಒಬ್ರು ಅಟ್ಯಾಕ್ ಮಾಡ್ತಾರೆ ಅಂದ್ಕೊಳ್ಳಿ, ಆವಾಗ ನಾವು ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ನಮ್ಮ ಹತ್ರ ಏನಾದರೂ ವೆಪನ್ಸ್ ಬೇಕೇ ಬೇಕಲ್ವ. ಬರೀ ಕೈಯಲ್ಲಿ ಫೈಟ್ ಮಾಡೋಕ್ಕಾಗುತ್ತಾ ಗನ್ನಿರೋರ ಮುಂದೆ? ಆಗಲ್ಲ. ಈ ಥರ ಇಂಪ್ರ್ಯಾಕ್ಟಿಕಲ್ ಇದೆ. ಆದರೂ ಕೂಡ ನಾವು ಅಟ್ಲೀಸ್ಟ್ ಸ್ವಲ್ಪ ಮಾತ್ರ ಇಟ್ಕೊಂಡು ಮಿಕ್ಕಿದನ್ನೆಲ್ಲ ಕೂಡ ಡಿಸ್ಆರ್ಮ್ ಮಾಡಿಕೊಂಡು ಸ್ವಲ್ಪ ಮಾತ್ರ ವೆಪನ್ಸಲ್ಲಿ ನಾವು ಎಷ್ಟು ಬೇಕು ನಿಮಗೆ, ಓಕೆ, ನೀವು ಪಾಕಿಸ್ತಾನ ವಿರುದ್ಧ ನೀವು ಡಿಫೆಂಡ್ ಮಾಡೋದಕ್ಕೆ ಇಷ್ಟು ಬೇಕು, ಇಂಡಿಯಾ ವಿರುದ್ಧ ನೀವು ಡಿಫೆಂಡ್ ಮಾಡೋದಕ್ಕೆ ಇಷ್ಟು ಬೇಕು, ಅಷ್ಟು ಮಾತ್ರ ಇಟ್ಕೊಂಡು ಎಕ್ಸ್ಟ್ರಾ ಇರೋಂಥವನ್ನೆಲ್ಲ ಕೂಡ ನಾವು ಡಿಸ್ಆರ್ಮ್ ಮಾಡ್ಕೊಂಡು ಹೋಗಬೇಕಾಗತ್ತೆ. The Constitution of India's Article 51 advocates for a foreign policy that aims at establishing international peace and cooperation. ನೋಡಿರಿ, ಇಂಡಿಯಾದ ಕಾನ್ಸ್ಟಿಟ್ಯೂಷನ್ನಲ್ಲಿ ಆರ್ಟಿಕಲ್ 51 ಅಂತ ಇದೆ. ಇದು ಏನು ಹೇಳುತ್ತೆ ಅಂತ ಹೇಳಿದ್ರೆ, ನಮ್ಮ ಫಾರಿನ್ ಪಾಲಿಸಿ ಯಾವ ಥರ ಇರಬೇಕು ಅಂತ ಹೇಳುತ್ತೆ. ಅಂದರೆ ಇಂಟರ್ನ್ಯಾಷನಲ್ ಪೀಸ್ ಇರಬೇಕು, ಅಂದರೆ ಪ್ರಪಂಚ ಫುಲ್ಲು ಶಾಂತಿಯುತವಾಗಿರಬೇಕು ಮತ್ತು ಒಬ್ಬರು ಕೋಆಪ್ರೇಟ್ ಮಾಡ್ಕೊಳ್ಬೇಕು. ಆ ರೀತಿ ನಮ್ಮ ಫಾರಿನ್ ಪಾಲಿಸಿ ಇರಬೇಕು ಅಂತ ಹೇಳುತ್ತೆ. ದಿ ಡಿಪಾರ್ಟ್ಮೆಂಟ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್ ಪ್ಲೇಸ್ ಎ ಡಿಸೈಸಿವ್ ರೋಲ್ ಇನ್ ಫಾರ್ಮುಲೇಟಿಂಗ್ ಅವರ್ ಫಾರಿನ್ ಪಾಲಿಸಿ. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿ ಅಂತ ಅದಕ್ಕೊಂದು ಸಪ್ರೇಟ್ ಮಿನಿಸ್ಟ್ರಿ ಕೂಡ ಇದೆ ನಮ್ಮಲ್ಲಿ, ಡಿಪಾರ್ಟ್ಮೆಂಟು. ಅವ್ರೇನು ಮಾಡ್ತಾರೆ ಅಂದರೆ, ಇಂಡಿಯನ್ ಫಾರಿನ್ ಪಾಲಿಸಿ ಈ ದೇಶದ ಜೊತೆ ಈ ಥರ ಇರಬೇಕು ಅಂತೆಲ್ಲ ಕೂಡ ಡಿಸೈಡ್ ಮಾಡ್ತಾರೆ. ಇಟ್ ಆಲ್ವೇಸ್ ಕನ್ಸಿಡರ್ಸ್ ಅವರ್ ನ್ಯಾಷನಲ್ ಇಂಟ್ರೆಸ್ಟ್ ಆ್ಯಂಡ್ ಪಬ್ಲಿಕ್ ಒಪಿನಿಯನ್. ನೋಡಿರಿ, ಫಾರಿನ್ ಪಾಲಿಸಿ ಮೇಯ್ನ್ ಏನು ಕನ್ಸಿಡರ್ ಮಾಡುತ್ತೆ ಅಂತ ಹೇಳಿದ್ರೆ, ನ್ಯಾಷನಲ್ ಇಂಟ್ರೆಸ್ಟ್ ಮೊದಲು ನೋಡುತ್ತೆ. ನ್ಯಾಷನಲ್ ಇಂಟ್ರೆಸ್ಟ್ ಅಂದರೆ ಈಗ ಚೈನಾಗೂ ಮತ್ತು ಪಾಕಿಸ್ತಾನ್ಗೂ ಏನೋ ಪ್ರಾಬ್ಲಮ್ ಇದೆ, ಅದಕ್ಕೆ ಇಂಡಿಯಾದ ಒಪಿನಿಯನ್ ಏನು ಅಂತೇನೋ ಕೇಳ್ತಾರೆ ಅಂದ್ಕೊಳ್ಳಿ. ಆಗ ಪಾಕಿಸ್ತಾನ್ಗೆ ಏನಾದರೂ ಹೆಲ್ಪ್ ಮಾಡೋದ್ರಿಂದ ಇಂಡಿಯಾಗೆ ಲಾಭ ಆಗುತ್ತೆ ಅಂತ ಹೇಳಿದ್ರೆ ನಾವು ಪಾಕಿಸ್ತಾನ್ಗೆ ಹೆಲ್ಪ್ ಮಾಡ್ತೀವಿ. ಓಕೆ, ಪಾಕಿಸ್ತಾನ ನಮ್ಮ ಎನಿಮಿ ಹಾಗೆ ಹೇಗೆ ಅಂತ ನೋಡೋಲ್ಲ. ನಮ್ಮ ನ್ಯಾಷನಲ್ ಇಂಟ್ರೆಸ್ಟ್ ತುಂಬ ಇಂಪಾರ್ಟೆಂಟ್. ಅದೇ ರೀತಿ ಚೈನಾಗೆ ಏನಾದರೂ ಹೆಲ್ಪ್ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂದರೆ ಚೈನಾಗೆ ಹೆಲ್ಪ್ ಮಾಡ್ತೀವಿ. ಈ ರೀತಿ ಇರಬೇಕು. ಓಕೆ, ನೆಕ್ಸ್ಟ್ ಬಂದು ಪಬ್ಲಿಕ್ ಒಪಿನಿಯನ್ ಕೂಡ ಅಷ್ಟೇ. ಇದು ಜಾಸ್ತಿ ನಮಗೆ ಇಸ್ರೇಲ್ ಪ್ಯಾಲೆಸ್ತೀನ್ ಇದರಲ್ಲಿ ಕಾಣುತ್ತೆ. ನೋಡಿ, ಪಬ್ಲಿಕ್ ಒಪಿನಿಯನ್ ಇಂಡಿಯಾದಲ್ಲಿ ಯಾವ ಥರ ಆಗಿರುತ್ತೆ ಅಂದರೆ ಡಿವೈಡ್ ಆಗಿಬಿಟ್ಟಿರುತ್ತೆ. ಈಗ ಎಷ್ಟೊಂದು ಜನ ಮೆಜಾರಿಟಿ ಪೀಪಲ್ ಎಲ್ಲ ಬಂದು ಇಂಡಿಯಾದಲ್ಲಿ ಇಸ್ರೇಲ್ಗೆ ಸಪೋರ್ಟ್ ಮಾಡಬೇಕು ಹಾಗೆ ಹೇಗೆ ಅಂತ ಹೇಳ್ತಾರೆ. ಅದು ಸುಮಾರು ಜನ ಬಂದು ನಾವು ಇಲ್ಲ ಪ್ಯಾಲೆಸ್ತೀನಿಗೆ ಸಪೋರ್ಟ್ ಮಾಡಬೇಕು ಹಾಗೆ ಹೇಗೆ ಅಂತಾರೆ. ಆದರೆ ಇಂಡಿಯಾದವ್ರು ಬಂದು ಒಪಿನಿಯನ್ ಹೇಳೋದು, ಅದು ಇದು ಬಾಯಿ ಮತ್ತಲ್ಲಿ ಹೇಳೋದು, ಇದೆಲ್ಲ ಕೂಡ ನಾವು ಪ್ಯಾಲೆಸ್ತೀನಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಅಂದರೆ
ಈಗ ಪ್ಯಾಲೆಸ್ತೀನ್ಗೂ ಇಸ್ರೇಲ್ಗೂ ಏನೋ ಒಂದು ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ನಾವು ಇಸ್ರೇಲ್ಗೆ ಬೈದ್ಬಿಟ್ಟು ಪ್ಯಾಲೆಸ್ತೀನ್ಗೆ ಶಾಂತಿಯುತವಾಗಿರಪ್ಪ ಹಾಗೆ ಹೀಗೆ ಅಂತಂದ್ಬಿಟ್ಟು ಹೇಳ್ತೀವಿ, ಆದರೆ ಬಾಯಿ ಮಾತಲ್ಲಿ ಮಾತ್ರ. ಆದರೆ ಆ್ಯಕ್ಷನ್ಸ್ ಬೇರೆ ಥರ ಮಾಡ್ತೀವಿ. ಅಂದರೆ ನಾವು ಪ್ಯಾಲೆಸ್ತೀನ್ ಜೊತೆ ಯಾವ ರೀತಿ ಒಪ್ಪಂದ ಮಾಡ್ಕೊಳ್ಳಲ್ಲ, ನಾವು ಇಸ್ರೇಲ್ ಜೊತೆನೇ ಫ್ರೆಂಡ್ ಆಗಿರ್ತೀವಿ. ಈ ರೀತಿ ಪಬ್ಲಿಕ್ ಒಪಿನಿಯನ್ ಕೂಡ ಅದು ಬೇಸ್ ಆಗಿರುತ್ತೆ ಅದ್ರ ಮೇಲೆ. ಇಂಡಿಯಾ ಸ್ಟ್ರೈವ್ಸ್ ಟು ಹ್ಯಾವ್ ಸ್ಟ್ರಾಂಗ್ ಫಾರಿನ್ ರಿಲೇಷನ್ಶಿಪ್ ವಿತ್ ಕಂಟ್ರೀಸ್ ಆಫ್ ವರ್ಲ್ಡ್ ಥ್ರೂ ಸಾರ್ಕ್ ಆ್ಯಂಡ್ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಆ್ಯಸ್ ವೆಲ್. ನೋಡಿರಿ, ಇಂಡಿಯಾದವ್ರು ಏನು ಮಾಡ್ತೀವಿ, ಫಾರಿನ್ ರಿಲೇಷನ್ಶಿಪ್ಸ್ ಎಲ್ಲ ತುಂಬ ಚೆನ್ನಾಗಿರ್ಬೇಕು ನಮಗೆ ಬೇರೆ ದೇಶದ ಜೊತೆ. ಅದಕ್ಕೇ ನಾವು ಸಾರ್ಕ್ ಅಂತ, ಕಾಮನ್ವೆಲ್ತ್ ಆಫ್ ನೇಷನ್ಸ್ ಇದಕ್ಕೆಲ್ಲ ಜಾಯ್ನ್ ಆಗಿಬಿಟ್ಟು ನಾವು ಫ್ರೆಂಡ್ ಆಗಿರೋದಕ್ಕೆ ಟ್ರೈ ಮಾಡ್ತೀವಿ. ಮೋರ್ ಓವರ್, ಇಂಡಿಯಾ ಹ್ಯಾಸ್ ಬೀನ್ ಒನ್ ಆಫ್ ದಿ ಮೇಜರ್ ಮೆಂಬರ್ಸ್ ಆಫ್ UNO. ನೋಡಿ, UNO ಅಂತ ಇದೆ, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ದೇಶಗಳು ಕೂಡ UNOಗೆ ಮೆಂಬರ್ ಆಗೇ ಆಗಿರುತ್ತೆ. ಆದರೆ ಇಂಡಿಯಾ ಬಂದು ಮೇಜರ್ ಮೆಂಬರ್ ಆಗಿದೆ. ಓಕೆ, ಈಗ ಟಾಪ್ 5 ಅಂತ ಬರ್ತಾರೆ ಸೆಕ್ಯೂರಿಟಿ ಕೌನ್ಸಿಲ್ ಅಂತ. ಅದರಲ್ಲಿ ಚೈನಾ, ಅಮೆರಿಕ, USA ಇವರೆಲ್ಲ ಇರ್ತಾರೆ. ಇಂಡಿಯಾದವರು ಅದರಲ್ಲಿಲ್ಲ. ಆದರೆ ಇಂಡಿಯಾ ಕೂಡ ನೆಕ್ಸ್ಟ್ ಪೊಸಿಷನಲ್ಲಿದೆ. ಇಂಡಿಯಾ ಮಾತಿಗೆ ತುಂಬ ಬೆಲೆ ಇದೆ. ಅಂದರೆ ನಾವು ಆ ಸೆಕ್ಯೂರಿಟಿ ಕೌನ್ಸಿಲ್ UNOಲ್ಲಿ 200 ದೇಶಗಳಿದ್ದರೂ ಕೂಡ ಇದರಲ್ಲಿ ಮೇಯ್ನ್ 5 ದೇಶಗಳಿದೆ. ಇಂಡಿಯಾ 5 ದೇಶದಲ್ಲಿ ಒಂದಲ್ಲ. ಆದರೆ ಈ 5 ದೇಶಗಳದ್ದು ಏನು ಪವರ್ ಇದೆ ಅಷ್ಟೇ ಪವರು ಇಂಡಿಯಾ ಕೂಡ ಇದೆ. ಯಾಕಂದರೆ ನಾವು ಹೇಳಿದ ಮಾತನ್ನ ಅಮೆರಿಕದವರು, ಫ್ರಾನ್ಸ್ ಅವರು ಇವರೆಲ್ಲ ಕೂಡ ಒಂದು ಕೇಳ್ತಾರೆ. ಕೇಳೋದು ಅಂದರೆ ಹೇಳಿದ್ದೆಲ್ಲ ಕೇಳೋದು ಅಂತಲ್ಲ. ಓಕೆ, ಇಂಡಿಯಾದವ್ರು ಹೇಳ್ತಾ ಇದ್ದಾರೆ ಅಂದರೆ ಏನೋ ನ್ಯಾಯ ಇದೆಯಪ್ಪ ಅಂತ. ಆ ರೀತಿ ಒಂದು ಫ್ರೆಂಡ್ಶಿಪ್ನ ನಾವು ಸಾಧನೆ ಮಾಡಿದ್ದೀವಿ. ಈಗ ಇಲ್ಲಿ ಒಂದು ಆ್ಯಕ್ಟಿವಿಟಿ ಕೂಡ ಕೊಟ್ಟಿದ್ದಾರೆ. ನೀವು ಜಸ್ಟ್ ಒಂದು ನ್ಯೂಸ್ ಪೇಪರ್ಸ್ ಓದಿದ್ರೆ ಸಾಕು, ಗೊತ್ತಾಗೋಗುತ್ತೆ. ಕಲೆಕ್ಟ್ ಇನ್ಫಾರ್ಮೇಷನ್ ಆಫ್ ದಿ ರೀಸೆಂಟ್ ಫಾರಿನ್ ಪಾಲಿಸಿ ಡೆವಲಪ್ಮೆಂಟ್ಸ್ ಆಫ್ ಇಂಡಿಯಾ ಫ್ರಮ್ ದಿ ಇಂಟರ್ನೆಟ್ ವಿತ್ ದಿ ಹೆಲ್ಪ್ ಆಫ್ ಯುವರ್ ಟೀಚರ್ಸ್. ನೀವೇನು ಮಾಡ್ಬೋದು, ನ್ಯೂಸ್ ಪೇಪರಲ್ಲಿ ಅಥವಾ ಇಂಟರ್ನೆಟ್ ಆರ್ಟಿಕಲ್ಸಲ್ಲಿ ಎಲ್ಲ ಕೊಡ್ತಾ ಇರ್ತಾರೆ. ಇಂಡಿಯನ್ ಫಾರಿನ್ ಪಾಲಿಸಿಯಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ, ಏನೇನು ಚೇಂಜ್ ಆಗಿದೆ. ಸೌದಿ ಅರೇಬಿಯಾಗೂ ಇಂಡಿಯಾಗೂ ರೀಸೆಂಟಾಗಿ ಏನಾದರೂ ಅಗ್ರಿಮೆಂಟ್ ಆಯಿತಾ, ಅಥವಾ ಇಂಡಿಯಾಗೂ ಮಲೇಷ್ಯಾ ಮಧ್ಯೆ ಏನಾದರೂ ಅಗ್ರಿಮೆಂಟ್ ಆಯಿತಾ, ಅಥವಾ ಈ ಥರ ಮಾಡಬೇಕು ಅಂದ್ಕೊಂಡ್ರಾ, ಅಥವಾ ಯಾರನ್ನಾದರೂ ಮೀಟ್ ಮಾಡಿದ್ರಾ ಇಂಡಿಯಾದವರು, ಚೈನಾದವರು, ಇದ್ರ ಬಗ್ಗೆ ಎಲ್ಲ ನೀವು ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಬೋದು. ಓಕೆ, ಆ್ಯಸ್ ಯೂಶ್ವಲ್ ಲೆಸನ್ ಇಲ್ಲಿಗೆ ಎಂಡ್ ಆಯಿತು. ನಿಮಗೆ ಬೇಕಾಗಿರೋಂಥ ಕ್ವಶನ್ ಆನ್ಸರ್ಸ್, ಇದಕ್ಕೇನೇನು ಆನ್ಸರ್ಸ್ ಬೇಕು, ಕ್ವಶನ್ಸ್ ಏನಿದೆ, ಇದೆಲ್ಲ ಕೂಡ ನಿಮ್ಮ ಕ್ಲಾಸ್ ರೂಮ್ ಆ್ಯಪಲ್ಲಿ ಸಿಗುತ್ತೆ. ಕ್ಲಾಸ್ ರೂಮ್ ಆ್ಯಪ್ದು ಲಿಂಕ್ಸ್ ಎಲ್ಲ ಬಂದು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಅದನ್ನು ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.